ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಸುನಿಲ್ ಕುಮಾರ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/5/1988, ಸಮಯ 10:30 ರಾತ್ರಿ. ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುನಿಲ್ ಕುಮಾರ್ ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತ ಜಾತಕವನ್ನು ಪರಿಶೀಲಿಸೋಣ. ಚತುರ್ಥಾಧಿಪತಿ ಕಾಲ ಬರಬೇಕು ಅಂತ ಹೇಳುತ್ತೆ ಶಾಸ್ತ್ರ. ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಗುರುವಿದ್ದಾನೆ, ಬಹಳ ಒಳ್ಳೆಯದು. ಇನ್ನು ಆ ಚತುರ್ಥಾಧಿಪತಿ ದ್ವಿತೀಯದಲ್ಲಿ ರಾಹುಯುಕ್ತನಾಗಿದ್ದಾನೆ, ಇದು ಏನು ಅಷ್ಟು ಇದಲ್ಲ. ಶುಕ್ರ ಚೆನ್ನಾಗಿದ್ದಾನೆ, ಷಷ್ಠ ಸ್ಥಾನ. ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ರವಿಯ ಒಂದು ಕಾಲ ನಡೀತಾ ಇದೆ. ನೋಡಿ, 2026 ಆಗಸ್ಟ್ ದಾಟಬೇಕು, ಆಮೇಲೆ ನಿಮಗೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. 2026 ಆಗಸ್ಟ್ ನಂತರದಲ್ಲಿ ಮನೆಯ ನಿರ್ಮಾಣ, ಆ ಫಲ ಯಾವುದಿದೆ ಅದು ಸಿಗುತ್ತೆ ನಿಮಗೆ. ಹೀಗಾಗಿ ಈಗಲೇ ನೀವು ಅದಕ್ಕೆ ಒತ್ತಾಯಪೂರ್ವಕವಾಗಿ ಯಾರೋ ಹೇಳಿದ್ರು ಅಥವಾ ಇನ್ಯಾರೋ ಕಟ್ಟಿದ್ರು, ಇನ್ಯಾರೋ ನಮಗೆ ಪ್ರೇರಣೆ ಮಾಡಿದ್ರು, ಅಥವಾ ಇನ್ಯಾವುದೋ ಬ್ಯಾಂಕುಗಳೇ ಈಗೇನಾಗುತ್ತೆ ಹೋಮ್ ಲೋನ್ಸ್ ಇತ್ಯಾದಿ ಲೋನಿನ ಭರಾಟೆ ಇದೆಯಲ್ಲ, ಅದು ನಮ್ಮಲ್ಲಿ ಒಂದು ಬೀಜವನ್ನು ಬಿತ್ತುತ್ತೆ, ಬಯಕೆಯ ಬೀಜವನ್ನು ಬಿತ್ತುತ್ತೆ, ಕಟ್ಟಿ ತಗೊಳ್ಳಿ ಅಂತ. ಅವುಗಳಿಗೆಲ್ಲ ನಾವು ಈಗ ಆಮಿಷವಾದರೆ, ನೀವು ಯಾಕೆಂದರೆ ನಿಮ್ಮ ಜಾತಕ ಹೇಳ್ತಾ ಇದ್ದೀವಿ, ನೀವು ಆಮಿಷವಾದರೆ ಮತ್ತೆ ಕಷ್ಟವಾಗುತ್ತೆ. ಹೀಗಾಗಿ 26 ನಂತರದಲ್ಲಿ ಸಹಾಯ ಆಗುತ್ತೆ. ಆಗ ತನಗೆ ತಾನೇ ನೋಡಿ, ಕೆಲವೊಂದು ವಿಶೇಷವಾದ ಫಲ ನಮಗೆ ದಕ್ಕಬೇಕಾದ್ರೆ ತನಗೆ ತಾನೇ ಒಂದು ಏರ್ಪಾಡಾಗುತ್ತೆ, ಒಂದು ನಿರ್ಮಾಣದ ಒಂದು ಸೂಚನೆ ಇತ್ಯಾದಿಗಳೆಲ್ಲ ಸಿಗ್ತಾ ಹೋಗುತ್ತೆ. ಅಲ್ಲಿವರೆಗೆ ನಾವು ಕಾಯಬೇಕು, ಆತಂಕ ಬೇಡ. ಆಗುತ್ತೆ, ಸ್ವಲ್ಪ ಕಾಯಿರಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಕೃಷ್ಣ ಭಾರದ್ವಾಜ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/1/2004, ಸಮಯ 8:50 ರಾತ್ರಿ. ಅವರ ಪ್ರಶ್ನೆ, ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ಆದರೆ ಆಸಕ್ತಿ ಇಲ್ಲ, ಕೆಲಸದಲ್ಲೂ ಆಸಕ್ತಿ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೃಷ್ಣ ಭಾರದ್ವಾಜ್ ಅವರ ಪ್ರಶ್ನೆ, ಅವರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋದು ಪಾಪ, ಮನಸ್ಸಿನ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಜಾತಕವನ್ನು ನೋಡೋಣ, ಏನು ಪರಿಹಾರವನ್ನು ನೋಡೋಣ. ಹಾಗೆಲ್ಲ ನೋಡಿ ಖಿನ್ನರಾಗಿ ಈ ಜೀವನದ ವೈರಾಗ್ಯ ಅದು ಆ ಥರ ಈಗಲೇ ಬಂದರೆ, ಒಳ್ಳೆಯ ರೀತಿಯಲ್ಲಿ ಬಂದರೆ ವೈರಾಗ್ಯ ಬಹಳ ಒಳ್ಳೆಯದು. ಇದು ಒಂಥರ ಮುಖವಾಡ ಆಗಿಬಿಡುತ್ತೆ. ಹೀಗಾಗಿ ನೋಡೋಣ. ವಸ್ತುತಃ ನಿಮ್ಮದು ಸಿಂಹಲಗ್ನ. ಲಗ್ನದಲ್ಲಿ ಗುರುವಿದ್ದಾನೆ, ಅಷ್ಟಮ ಅಧಿಪತಿಯಾತ. ಈಗ ಪ್ರಸ್ತುತ ಮತ್ತು ಪಂಚಮ ಸ್ಥಾನವೂ ಅಧಿಪತ್ಯವೂ ಇದೆ. ಈಗ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಆತ ಷಷ್ಠದಲ್ಲಿದ್ದಾನೆ, ಆತನೇ ಕರ್ಮಾಧಿಪತಿ. ನೋಡಿ, ಅಮ್ಮನವರು ಪ್ರಾರ್ಥನೆ ಮಾಡಿ, ಶುಕ್ರನಿಗೆ ನೀವು ಲಲಿತಾ ಸಹಸ್ರನಾಮ ಹೇಳಿಕೊಳ್ಳಿ. ಪ್ರತಿ ದಿವಸ ತಪ್ಪದೆ ಲಲಿತಾ ಸಹಸ್ರನಾಮ ಹೇಳಿಕೊಳ್ಳಿ. 16 ದಿವಸ ನಿರಂತರವಾಗಿ ಪ್ರಯತ್ನ ಮಾಡಿ. 16 ದಿನದಲ್ಲಿ ನಿಮ್ಮ ಮನಸ್ಸಿನ ಏನು ಬದಲಾವಣೆ ಏನು ಗಮನಿಸಿ. ಚೆನ್ನಾಗಿದೆ, ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಹಿಡಿತಕ್ಕೆ ಬರ್ತಾ ಇದೆ, ನನಗೆ ಅಮ್ಮನವರ ಅನುಗ್ರಹ ಆಗ್ತಾ ಇದೆ ಅಂದರೆ ಅದನ್ನು ಹಾಗೆ ಮುಂದುವರಿಸಿ. ಮತ್ತು ಪ್ರತಿ ಶುಕ್ರವಾರ ಅಮ್ಮನವರಿಗೆ ಒಂದು ಪಾಯಸ, ಯಾವುದಾದ್ರು ಸಣ್ಣಕ್ಕಿ ಪಾಯಸ ಅಥವಾ ಈ ಕಡಲೆಬೇಳೆ ಪಾಯಸ, ಅಕ್ಕಿ ಕಡಲೆಬೇಳೆ ಪಾಯಸ ಅಂತೀವಲ್ಲ, ಅದು ಯಾವುದಾದ್ರೂ ಸರಿ, ಒಟ್ಟು ಹಾಲು ಸಮೃದ್ಧವಾಗಿ ಹಾಲು ತುಪ್ಪ ಇರತಕ್ಕಂಥ ಪಾಯಸವನ್ನು ಅಮ್ಮನವರಿಗೆ ನೈವೇದ್ಯ ಮಾಡಿಸಿ ಆ ಪ್ರಸಾದ ತಗೊಳ್ಳಿ. ನೋಡಿ, ನಿಮ್ಮ ಯಾವ ಈ ಓದೋಕ್ಕಾಗ್ತಾ ಇಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಇವೆಲ್ಲ ತೊಡಕಿನಿಂದ ಹೊರಬರ್ತೀರ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಖಂಡಿತ 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 ಉಪಯೋಗ ಇದೆ. ಪ್ರಯತ್ನ ಮಾಡಿ ನಂಗೆ ತಿಳಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪ್ರೇಮಲತಾ ಅವರು ಕೇರಳದ ಮಂಜೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/4/1980, ಸಮಯ 6 ಗಂಟೆ ಸಂಜೆ. ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರೇಮಲತಾ ಅವರ ಪ್ರಶ್ನೆ, ಮನೆ ನಿರ್ಮಾಣ ಯಾವಾಗುತ್ತೆ ಅಂತ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ವ್ಯಯದಲ್ಲಿದ್ದಾನಲ್ಲ, ಇದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಸೂಚಿಸುತ್ತೆ. ಲಗ್ನ ಚಂದ್ರ ಇಬ್ಬರೂ ಅವರೇ ಆಗಿದ್ದಾರೆ. ಹೀಗಾಗಿ ನಿಮಗೆ ಅದೃಷ್ಟ ಬರಬೇಕು. ಈಗ ಚತುರ್ಥಾಧಿಪತಿ ವ್ಯಯದಲ್ಲಿದ್ದಾಗ ಕೃಷಿ ಅಥವಾ ಭೂಮಿ ಅಥವಾ ವಾಹನ ಇತ್ಯಾದಿಗಳ ಸೌಕರ್ಯಗಳು ಕಷ್ಟಪಡಬೇಕು. ಹಿಮಾಲಯ ಹತ್ತಿದಷ್ಟು ಕಷ್ಟ ಆಗಿಬಿಡುತ್ತೆ ಅದೊಂದು ಒಂದು ಸಣ್ಣ ಫಲ ಪಡಿಬೇಕಾಗಿದ್ದರೆ. ಈಗ ನಿಮಗೆ ಶನಿ ದಶೆಯಲ್ಲಿ
ಬುಧನ ಕಾಲ ನಡೀತಾ ಇದೆ ನೋಡಿ. 2025 ಆಗಸ್ಟ್ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. 2025 ಆಗಸ್ಟ್ ನಂತರ ಶುಕ್ರನ ಕಾಲ. ಯಾಕೆಂದರೆ ಇಲ್ಲ ಚತುರ್ಥಾಧಿಪತಿ ಸಹಕಾರ ಬೇಕು, ಇಲ್ಲ ಶುಕ್ರನ ಸಹಕಾರ ಬೇಕಾಗುತ್ತೆ, ಅವನ ಟೈಮ್ ಬರಬೇಕಾಗುತ್ತೆ. ಶುಕ್ರ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ, ನಿಮಗೆ ದೈವ ಸಹಾಯದಿಂದ ಆಗುತ್ತಾಗ. ಮನುಷ್ಯ ಕೆಲವೊಮ್ಮೆ ನಾನು ಮನೆ ಕಟ್ಟೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ, ಅದು ಏನೋ ಆಯಿತು ಅಂತ ಹೇಳಿದ್ದನ್ನು ಕೇಳಿದ್ದೀನಿ ನಾನು. ಎಷ್ಟೋ ಜನರ ಅನುಭವಕ್ಕೆ ಬಂದಿರುತ್ತೆ ಅದು. ಹೌದು, ಹಾಗೆ ಅದು ಮನೆ ಪರಿಶ್ರಮದಿಂದ ಕಟ್ಟೋದು ಬೇರೆ, ಲೀಲೆಯಾಗಿ ಅದು ನೆರವೇರೋದು ಬೇರೆ. ಒಂಥರ ಏನೋ ಆಗೋಯ್ತು ಅನ್ನೋ ಥರ, ಹೂವು ಹೆತ್ತಿದಾಗೆ ಅಂತಾರಲ್ಲ ಆ ಥರ ಆಗೋಗ್ಬಿಡುತ್ತೆ. ಆ ಟೈಮ್ ಬರುತ್ತೆ ನಿಮಗೆ, ಕಾಯಬೇಕು. 2025 ಆಗಸ್ಟ್ ನಂತರ ಅಂಥ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ, ಆಗ ಸಹಾಯವಾಗುತ್ತೆ. ಯೋಚನೆ ಮಾಡಬೇಡಿ, ಕಟ್ತೀರ, ಒಳ್ಳೆಯದಾಗ. ಸರಿ ಶಾಸ್ತ್ರಿಗಳೇ, ಇನ್ನು ಸಲ್ಮಾ ಅವರು ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/7/1990, ಸಮಯ 4:15 ಸಂಜೆ. ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಲ್ಮಾ ಅವರ ಪ್ರಶ್ನೆ ವಿವಾಹದ ಕುರಿತಾದ ಪ್ರಶ್ನೆಯಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಈ ವಿವಾಹದ ಅಧಿಪತಿ, ಸಪ್ತಮ ಅಧಿಪತಿ ಅಷ್ಟಮ ಸೇರಿದ್ದಾನೆ. ಅಷ್ಟಮ ಸ್ಥಾನ ಒಂದು ದುಸ್ಥಾನ. ಹೀಗಾಗಿ ದುಸ್ಥಾನದಲ್ಲಿದ್ದರೆ ಗ್ರಹಗಳು ಅದು ಸ್ವಲ್ಪ ಕಷ್ಟ. ಯದ್ಭಾವನಾಥೋ ರಿಪುರಂಧ್ರ ರಿಫ್ಪೆ ತದ್ಭಾವನಾಶಂ ಅಂತ ಹೇಳುತ್ತೆ. ಹೀಗಾಗಿ ಇದು ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಅಷ್ಟಲ್ಲದೆ ಶನಿಶ್ಚರನ ದೃಷ್ಟಿ ಬೇರೆ ಇದೆ, ವಿಳಂಬದ ಅಧಿಪತಿಯ ದೃಷ್ಟಿ. ಈಗ ಪ್ರಸ್ತುತ ನಿಮಗೆ ಕೇತು ದಶೆಯಲ್ಲಿ ಬುಧನ ಕಾಲ ನಡೀತಾ ಇದೆ. ನೋಡಿ, 2024 ಫೆಬ್ರವರಿ ನಂತರ, ಇನ್ನೇನು ದೂರ ಇಲ್ಲ, ಇನ್ನೆರಡು ತಿಂಗಳು. ಆ ನಂತರದಲ್ಲಿ ಮಾರ್ಚಿಂದ ನಿಮಗೆ ವಿವಾಹಕ್ಕೆ ಯೋಗ್ಯವಾದ ಕಾಲ ಪ್ರಾರಂಭವಾಗುತ್ತೆ. ಅಷ್ಟರೊಳಗಾಗಿ ಶಾಂತಿ ಮಾಡಿಸಿ, ಶುಕ್ರ ಶನಿಶ್ಚರರ ಶಾಂತಿ ಮಾಡಿಸಿದ್ರೆ ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಾಘವೇಂದ್ರ ಅವರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/6/1979, ಸಮಯ 6 ಗಂಟೆ ಸಂಜೆ. ಅವರ ಪ್ರಶ್ನೆ ಹಣ ಉಳಿತಾಯ ಆಗ್ತಾ ಇಲ್ಲ, ಕೆಟ್ಟ ಚಟದಿಂದ ಹೊರಬರೋದು ಹೇಗೆ, ಮನಸ್ಸಿನ ಚಂಚಲತೆಗೆ ಸೂಕ್ತವಾದ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಘವೇಂದ್ರ ಅವರ ಪ್ರಶ್ನೆ ತುಂಬ ಗಂಭೀರವಾದ ಪ್ರಶ್ನೆ ಕಳಿಸಿದ್ದಾರೆ. ಪಾಪ ಅವರು ಮನಸ್ಸಿನ ಹೊಯ್ದಾಟದಲ್ಲಿದ್ದಾರೆ. ಆದರೆ ಹೇಗೆ ಪಾಪ ಆಸಕ್ತಿ ಇದೆ, ಬಹಳ ಸಂತೋಷ. ಜಾತಕವನ್ನು ನೋಡೋಣ. ನೋಡಿ, ಒಬ್ಬ ಮನುಷ್ಯನಿಗೆ ಇದು ಬಹಳ ಮುಖ್ಯವಾದ ಅಂಶ. ನಮ್ಮ ಮನೆಗೆ ಒಬ್ಬರು ಬಂದಿದ್ದರು, ಸಂದರ್ಭ ಬಂತು ಹಾಗಾಗಿ ಹೇಳ್ತಾ ಇದ್ದೀವಿ. ಅವರಿಗೆ ಪಾಪ ಓದಲಿಕ್ಕೆ ಇಷ್ಟ ಇದೆ, ಆದರೆ ಓದೋಕ್ಕಾಗ್ತಾ ಇಲ್ಲ. ಅವರು ಪಾಪ ನನ್ನ ಹತ್ರ ಹೇಳ್ಕೊಂಡ್ರು, ನನಗೆ ಓದೋಕ್ಕೆ ಇಷ್ಟ ಇದೆ ಆದರೆ ಓದ್ತಾ ಇಲ್ಲ. ನಾನು ನಮ್ಮ ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿ ಹೊರಗೆ ತಿರುಗಾಡ್ತಾ ಇದ್ದೀನಿ, ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದೀನಿ, ಮತ್ತು ನನಗೆ ಓದಬೇಕು ಅಂತಂದರೆ ನಂಗೆ ಆಗಲ್ಲ. ನನ್ನ ಮೊಬೈಲ್ ಏನೋ ಒಂದು ನೆಪ ಹೇಳ್ಕೊಂಡು ನಾನು ಹೊರಗೆ ಬರ್ತಾಯಿದ್ದೀನಿ, ಇದಕ್ಕೆ ಏನು ಮಾಡಬೇಕು ಅಂತ ಪಾಪ ಒಂದು ಸಲ ಬಂದಿದ್ದರು. ಎಷ್ಟು ಪ್ರಾಮಾಣಿಕವಾಗಿ ಅವರು ಹೇಳಿಕೊಳ್ಳುವಂಥ ಒಂದು ಮನಸ್ಸಿದೆಯಲ್ಲ, ಅದು ಕೂಡ ಒಳ್ಳೆಯದು. ಅದರಿಂದ ಹೊರಬರುವ ದಾರಿ ಅವರಿಗೆ ಸುಲಭ ಆಗುತ್ತೆ ಹೇಳ್ಕೊಳ್ಳೋರಿಗೆ. ನಿಮ್ಮ ಪ್ರಶ್ನೆಯಲ್ಲಿ ನಾನು ಅದನ್ನೇ ಗಮನಿಸಿದೆ. ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಅದೇ ಒಂದು ವರ. ಅರ್ಧ ಗೆದ್ದು ಬಿಟ್ಟಿದ್ದೀರಾ ನೀವು. ಹೀಗಾಗಿ ನೀವು ಆತಂಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ವಸ್ತುತಃ ನಿಮ್ಮ ಜಾತಕದಲ್ಲಿ ಏನಾಗಿದೆ, ಚಂದ್ರ, ರಾಹು, ಶನಿ ಇವರೆಲ್ಲ ಒಟ್ಟಾಗಿದ್ದಾರೆ ಕರ್ಮಸ್ಥಾನದಲ್ಲಿ. ಹೀಗಾಗಿ ನಿಮ್ಮ ಚಟುವಟಿಕೆಗಳೆಲ್ಲ ಬೇಡದ ಚಟುವಟಿಕೆಗಳು. ರಾಹು, ಶನಿ, ಚಂದ್ರಯುಕ್ತನಾದಾಗ ಅದು ಇಂಥದ್ದೊಂದು ಮನಸ್ಸನ್ನು ದುರ್ಬಲಗೊಳಿಸುತ್ತೆ. ಮೊದಲನೇದಾಗಿ ಸಾಮಾನ್ಯವಾಗಿ ಎಲ್ಲರೂ ಏನಾಗುತ್ತಪ್ಪ ಅಂತಂದರೆ, ದುರ್ಬಲ ಮನಸ್ಸು, ಬುದ್ಧಿ ಮತ್ತು ಮನಸ್ಸು ಎರಡಕ್ಕೂ ಸ್ವಲ್ಪ ಅಂತರ ಇದೆ. ಬುದ್ಧಿ ಹೇಳುತ್ತೆ, ಬಹಳ ವಿಚಾರಾತ್ಮಕವಾಗಿ ಚರ್ಚೆ ಮಾಡುತ್ತೆ, ಹೇಳುತ್ತೆ. ಆದರೆ ಮನಸ್ಸು ಬುದ್ಧಿಯನ್ನು ಫಾಲೋ ಮಾಡುವಲ್ಲಿ ಸೋತ್ಬಿಡುತ್ತೆ. ನಾವು ಇನ್ನೊಬ್ರಿಗೆ ದೊಡ್ಡ ಉಪದೇಶಗಳನ್ನು ಕೊಡಬಹುದು. ನಾನು ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ ಅಂತ ಸಭೆಗಳಲ್ಲೋ ಮೀಟಿಂಗ್ಗಳಲ್ಲೋ ಅಥವಾ ಇನ್ಯಾವುದೋ ಪ್ರಾಮಿಸ್ ಮಾಡಿಬಿಡ್ತೀವಿ. ಪ್ರಾಮಿಸ್ ಮಾಡೋದು ಬುದ್ಧಿಯಿಂದಾಗಿ, ಆದರೆ ಮನಸ್ಸು ಬಹಳ ಹಿಂದೆ ಇರುತ್ತೆ. ನಾವು ಆಡಿದ್ದನ್ನೆಲ್ಲ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಮನಸ್ಸಿಗೂ ಬುದ್ಧಿಗೂ ಗ್ಯಾಪ್ ಮಾಡ್ಕೊಂಡಿರ್ತೀವಿ, ವಿಪರೀತವಾದ ಗ್ಯಾಪ್ ಸಹಜವಾಗಿರುತ್ತೆ. ಅದು ಇದು ಹೋಗಬೇಕು, ಇದನ್ನು ಹೋಗಲಾಡಿಸ್ಕೊಳ್ಬೇಕು. ಹೇಗಪ್ಪ ಅಂದರೆ ಅಭ್ಯಾಸ. ಕೃಷ್ಣನ ಮಾತಿದು, ಭಗವದ್ಗೀತೆಯ ಮಾತು. ನಿಮಗೆ ಯಾವುದು ಕಷ್ಟ ಆಗ್ತಾ ಇದೆಯೋ ಅದು ಕಷ್ಟ ಆಗ್ತಾ ಇದೆ ಗೊತ್ತು. ಮ್ಯಾಥಮೆಟಿಕ್ಸ್ ನಮಗೆ ಸೂತ್ರಗಳು ಬೈಪಾಠ ಮಾಡೋದು ಕಷ್ಟ ಗೊತ್ತು. ಕಷ್ಟ ಎಕ್ಸಾಮಲ್ಲಿ ಬರೀ ಪಾಸ್ ಆಗಲ್ಲ. ಈ ಒಂದು ಬಲವಾದ ಗುರಿಯನ್ನು ಇಟ್ಟುಕೊಳ್ಬೇಕು. ಇಲ್ಲ ಇದಲ್ಲ ಅಂತ ಮನಸ್ಸಿಗೆ ಪದೇ ಪದೇ ಅದಕ್ಕೆ
ಪರಿಸರ ಬೇಕು, ಸಜ್ಜನರ ಸಹವಾಸ ಬೇಕು, ಒಳ್ಳೆಯ ಮಾರ್ಗದರ್ಶಕರು ಬೇಕು, ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾಗಿ ಬೇಕು. ಈ ಕಾರಣದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ಹೇಳಿದ್ದನ್ನು ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಳಿ. ಒಳ್ಳೆ ಉತ್ತಮರ ಸಂಘ ಮಾಡಿ ಮೊದಲಿಗೆ, ಮತ್ತು ಅದರಿಂದ ಕೆಟ್ಟದ್ದಾಗ್ತಾಯಿದೆ, ಅದರಿಂದ ಹಣ ಹಾಳಾಗ್ತಾಯಿದೆ ಅನ್ನೋದನ್ನು ಚೆನ್ನಾಗಿ ಸ್ಪಷ್ಟವಾಗಿ ಅರಿವಿಗೆ ತಂದುಕೊಳ್ಳಿ. ಪ್ರತಿ ಕ್ಷಣ ಅದನ್ನೇ ಮಾಡಬೇಕು. ನಾವೇ ನಮ್ಮ ಊಟವನ್ನು ನಾವೇ ಮಾಡಬೇಕು. ಹಾಗೆ ನಮ್ಮ ಹೆಜ್ಜೆಗಳನ್ನು ನಾವೇ ಇಟ್ಟು ಮುಂದೆ ದಾಟ್ಕೊಂಡು ಬರಬೇಕಾಗತ್ತೆ. ಈ ಕಾರಣದಿಂದ ಒಂದು ದೃಢವಾಗಿ ಒಂದು ಮನಸ್ಸು ಮಾಡಬೇಕಾಗತ್ತೆ. ಅದು ಹೇಗೆ ಅಂದರೆ ಅಭ್ಯಾಸ ಮಾಡಿಸ್ಬೇಕು. ಅದಕ್ಕೆ ಒಳ್ಳೆಯದರ ಕಡೆಗೆ ತಿರುಗಬೇಕು ನಾವು. ನಿಮಗೆ ಯಾವುದು ನಿಮ್ಮ ಈಗ ಜಾತಕದಲ್ಲಿ ಜಾತಕ ಪಕ್ಕಕ್ಕಿಡೋಣ. ಈಗ ನೀವೀಗ ಒಳ್ಳೆಯ ಕೆಲಸದಲ್ಲಿ ಮೊದಲು ತೊಡಗಿ, ಒಂದು ಒಳ್ಳೆಯ ದೇವಸ್ಥಾನವೋ ಅಥವಾ ಇನ್ನೊಂದು ಇಂಥದ್ದು ಕಡೆಗೆ, ಅಥವಾ ಉತ್ತಮರು ಯಾರಿದ್ದಾರೆ ಅವರ ಸಂಘ ಹತ್ತಿರದಲ್ಲಿ ಇರಬೇಕು. ಸದಾಕಾಲ ಅವ್ರು ಏನು ಮಾಡ್ತಾಯಿದ್ದಾರೆ, ನಾನೇನು ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ಬೇಕು ನಿಮಗೆ. ಆವಾಗಲೇ ಎಚ್ಚರಿಕೆ ಆಗೋದು. ಹೀಗಾಗಿ ಒಳ್ಳೆಯವರ ಒಡನಾಟ ಮೊದಲಿಗೆ ಮಾಡಿಕೊಳ್ಳಿ. ಮತ್ತು ಇದಕ್ಕೆ ನಿಮ್ಮ ಬುದ್ಧಿ ಇವುಗಳೆಲ್ಲ ಸರಿ ಹೋಗಬೇಕಾಗಿದ್ದರೆ ಮುಖ್ಯವಾಗಿ ಪ್ರಾಣಾಯಾಮ ಮತ್ತು ಯೋಗ ಈ ಅಭ್ಯಾಸಗಳನ್ನು ನೀವು ಒತ್ತಾಯವಾಗಿ ಮಾಡಬೇಕು. ಸಮಯ ಇಟ್ಕೊಂಡು ಮಾಡಬೇಕು. ಧ್ಯಾನ ಮಾಡಿ. ಧ್ಯಾನ ನಿಮ್ಮನ್ನು ಎಷ್ಟೋ ಮನಸ್ಸಿನ ಹತೋಟಿಗೆ ಬರಲಿಕ್ಕೆ ಮುಖ್ಯವಾದ ಸಾಧನ ಆಗುತ್ತೆ. ಆಮೇಲೆ ಸುಲಭ ಆಗುತ್ತೆ. ಇದು ನಾನು ಹೇಳಿದಷ್ಟು ಸುಲಭ ಅಲ್ಲ, ನಿಮಗೆ ಕಷ್ಟ. ಹೀಗಾಗಿ ಒಬ್ಬ ಉತ್ತಮರ ಸಂಘ ಮಾಡಿ ಅವರ ಜೊತೆಗೆ ಇದನ್ನೆಲ್ಲ ಮಾಡ್ತಾ ಹೋಗಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗುತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.